ಇನ್ನು ಕಾಶ್ಮೀರದಲ್ಲಿ ಭೀಕರ ನರಮೇಧದ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ ನಾಯಕರು ಯುದ್ಧ ಅಂತಿದ್ರೆ ಪ್ರಧಾನಿ ಮೋದಿ ಸದ್ದಿಲ್ಲದೆ ಪ್ರತೀಕಾರಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಮೇಲಿಂದ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದು ಬಹಳ ಮಹತ್ವ ಪಡೆದುಕೊಂಡಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಸಿದ್ಧ, ಯುದ್ಧಕ್ಕೆ ಸಜ್ಜಾಯ್ತಾ ಭಾರತ. ಪ್ರಧಾನಿ, ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರ ಮಹತ್ವದ ಸಭೆ. कल्पनेगा मीरिद शिक्षे प्रधानी मोदी प्लान रेडीना। उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी। पहलगाम ಪ್ರತೀಕಾರಕ್ಕೆ ಸಮಯ ಬಂದೇ ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಕೌಂಟ್ ಡೌನ್ ಶುರುವಾಗಿದೆ. 26 ಮಂದಿ ಅಮಾಯಕರ ಜೀವ ತೆಗೆದ ಉಗ್ರ ಪೋಷಕ ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ. ಪಾಕ್ನ ಪುಂಗಿ ನಾಯಕರು ಖಾಲಿ ಮಡಿಕೆಗಳಂತೆ ಯುದ್ಧ ಅಂತ ಕನವರ್ತಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಸದ್ದಿಲ್ಲದೆ ಪ್ರತೀಕಾರದ ಪ್ಲಾನ್ ರೆಡಿ ಮಾಡಿದಂತಿದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪಾಕಿಸ್ತಾನಕ್ಕೆ ದೊಡ್ಡದಾಗಿಯೇ ಸಂದೇಶ ಕೊಡಲು ಮೋದಿ ನಿರಂತರ ಸಭೆ ನಡೆಸುತ್ತಿದ್ದಾರೆ. ಸಮುದ್ರದಲ್ಲಾದ್ರೂ ಸರಿ, ಆಗಸದಲ್ಲಾದ್ರೂ ಸರಿ, ನೆಲದ ಮೇಲಾದ್ರೂ ಸರಿ, ಇಂಡಿಯನ್ ಆರ್ಮಿ ಶಕ್ತಿ ಏನೆಂದು ತೋರಿಸಲು ಸನ್ನದ್ಧವಾಗಿ ನಿಂತಿರೋ ಹೊತ್ತಲ್ಲೇ ಈ ಸಭೆಗಳು ಮಹತ್ವ ಪಡೆದಿವೆ. ಪ್ರಧಾನಿ ಅಂಗಳದಲ್ಲಿ ಯುದ್ಧದ ಚೆಂಡು, ಏನಾಗುತ್ತೆ ನಿರ್ಧಾರ. ರಕ್ಷಣಾ ಪಡೆಗಳ ಮುಖ್ಯಸ್ಥ, 3 ಸೇನಾ ಪಡೆಗಳ ಚೀಫ್ಗಳು ನಿರಂತರ ಓಡಾಟ ನಡೆಸಿದ್ದಾರೆ. ಸೇನೆಯ ಯುದ್ಧ ಸಿದ್ಧತೆಗಳನ್ನ ಪರಿಶೀಲಿಸಿದ್ದಾರೆ. ನಿರಂತರ ಸಭೆಗಳನ್ನ ಕೂಡ ನಡೆಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು CDS ಅನಿಲ್ ಚೌಹಾಣ್ ಕೂಡ ಭೇಟಿಯಾಗಿ ಇದೇ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ರು. ಇದರ ಭಾಗವಾಗಿಯೇ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರೋ ಪ್ರಧಾನಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಮತ್ತು 3 ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆಗೆ ಚರ್ಚೆ ನಡೆಸಿದ್ರು. ಸುಮಾರು 40 ನಿಮಿಷಗಳಿಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಮಾತುಕತೆ ಮಾಡಿದ್ರು. ರಕ್ಷಣಾ ಸಚಿವರು, ಸೇನಾ ಪಡೆಗಳ ಮುಖ್ಯಸ್ಥರ ಸಭೆ ಬಳಿಕ ಸಂಸತ್ ಭವನದಲ್ಲಿ ರಕ್ಷಣಾ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಅನೆಕ್ಸ್ ಕಟ್ಟಡದಲ್ಲಿ ಸಮಿತಿ ಅಧ್ಯಕ್ಷರಾದ ರಾಧಾ ಮೋಹನ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಾಲ್ಗೊಂಡಿದ್ರು. ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನಮ್ಮ ಸಹಮತವಿದೆ ಅಂತ ವಿಪಕ್ಷಗಳು ಹೇಳಿವೆ. ಹೀಗಾಗಿ ಯುದ್ಧದ ಚೆಂಡು ಈಗ ಪ್ರಧಾನಿ ಮೋದಿ ಅಂಗಳದಲ್ಲಿದೆ. इस कठिन समय में हम सब एक होकर सरकार के जो भी एक्शन होंगे उसको हम कोऑपरेट करेंगे. ನೌಕಾಪಡೆ, ವಾಯುಪಡೆ, ಭೂಸೇನೆ ಭರ್ಜರಿ ಸಮರಾಭ್ಯಾಸ. ಪ್ರಧಾನಿ ಮತ್ತು ರಕ್ಷಣಾ ಸಚಿವರು ನಿರಂತರ ಸಭೆಗಳನ್ನ ನಡೆಸ್ತಾ ಇದ್ರೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದ್ದ ಸೇನೆ ಕೂಡ ಯುದ್ಧೋಪಾದಿ ಸಿದ್ಧತೆ ನಡೆಸಿದೆ. ದಾಳಿ ನಡೆದ ಮರುದಿನದಿಂದಲೇ ಗಡಿಯಲ್ಲಿ ಹೆಚ್ಚುವರಿ ಯೋಧರ ನಿಯೋಜನೆ ಆಗಿದೆ. 3 ಸೇನೆಗಳು ಸಮರಾಭ್ಯಾಸ ನಡೆಸಿವೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ತನ್ನ ಯುದ್ಧ ನೌಕೆಗಳಲ್ಲಿ ಕ್ಷಿಪಣಿಗಳನ್ನ ಸಜ್ಜಾಗಿಟ್ಟುಕೊಳ್ತಿದೆ. ಭೂಸೇನೆಯ ಗೋಲ್ಡನ್ ಆರೋ ಗನ್ನರ್ಸ್ ಬೆಟಾಲಿಯನ್ನ ಯೋಧರು ಆರ್ಟಿಲರಿ ಗನ್ಗಳ ರಿಹರ್ಸಲ್ ನಡೆಸಿದ್ದಾರೆ. ಯುದ್ಧಕ್ಕೆ ನಾವು ಯಾವಾಗ್ಲೂ ರೆಡಿ, ನೀವು ರೆಡಿನಾ ಅಂತ ಪಾಕಿಸ್ತಾನಕ್ಕೆ ವಿಡಿಯೋ ರಣವೀಳ್ಯ ನೀಡಿದ್ದಾರೆ. ಅಷ್ಟೇ ಅಲ್ಲ, ವಾಯುಪಡೆಯ ಪ್ಯಾಂಥರ್ ವಿಭಾಗದ ವಿಶೇಷ ಯೋಧರ ತಂಡ ಹೆಲಿಬಾರ್ನ್ ಆಪರೇಷನ್ ರಿಹರ್ಸಲ್ ನಡೆಸಿದೆ. ಭಾರತ ಪಾಕ್ ಗಡಿಯಲ್ಲಿ BSF ಯೋಧರನ್ನ ಹೆಚ್ಚುವರಿ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಧಾನಿಯಿಂದ ಒಂದೇ ಒಂದು ಇಶಾರೆಗಾಗಿ ಇಡೀ ಸೇನಾ ಪಡೆಗಳೇ ಕಾದು ಕುಳಿತಿವೆ. ಏನೇ ಆಗ್ಲಿ, ಈಗ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಸೇನಾ ಪಡೆಗಳು ಕೂಡ ಸಿದ್ಧವಾಗಿದ್ದು ಪ್ರಧಾನಿ ಸೂಚನೆಗಾಗಿ ಕಾದು ಕುಳಿತಿದ್ದಾರೆ. ರಿಪೋರ್ಟ್ TV9.